ಬಸವಣ್ಣ ಒಂದು ಮಾತು ಹೇಳೇನ್ರಿ, ಎಲ್ಲರೂ ಭಕ್ತಿ ಮಾಡಂತ ಹೇಳಿದ್ರೆ ಬಸವಣ್ಣನವರು ಭಕ್ತಿ ಮಾಡಬೇಡ್ರಿ ಅಂತ ಹೇಳ್ಯಾರ. ವಚನ ತೆಗೆದು ನೋಡಿದ್ರೆ ಗೊತ್ತಾಯ್ತು. ಭಕ್ತಿ ಎಂಬುದು ಮಾಡಬಾರದು, ಭಕ್ತಿ ಎಂಬುದು ಮಾಡಬಾರದು. ಬಹಳ ಆಶ್ಚರ್ಯ ಅನಿಸ್ತದ. ಎಲ್ಲರೂ ಭಕ್ತಿ ಮಾಡಂತ ಹೇಳಿದ್ರೆ ಬಸವಣ್ಣ ಭಕ್ತಿ ಮಾಡಬೇಡ ಅಂತ ಹೇಳಿದ್. ಯಾಕಂದ್ರೆ ಭಕ್ತಿ ಎಂಬುದು ಕರಗಸವಿದ್ದಂತೆ, ಅದು ಹೋಗುತ್ತಲೂ ಕೊರೆಯುತ್ತದೆ, ಅದು ಬರುತ್ತಲೂ ಕೊರೆಯುತ್ತದೆ. ಘಟ ಸರ್ಪದ ಬಾಯೊಳಗೆ ಕೈ ಹಾಕಿದರೆ ಕಚ್ಚದೆ ಮಾಂಬುದೇ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರ. ಯಾಕೆ ಭಕ್ತಿ ಮಾಡಬೇಡ ಅಂತ ಹೇಳಿದ್ರೆ ಬಸವಣ್ಣನವರು ಎಲ್ಲರೂ ಭಕ್ತಿ ಯಾಕೆ ಮಾಡಂದ್ರ ಅಂತ ಕೇಳಿದ್ರೆ, ಬಸವಣ್ಣನವರ ಉದ್ದೇಶ ಏನಂದ್ರೆ, ನಮ್ಮ ಭಕ್ತಿ ಹೆಂಗದಂದ್ರೆ ನಾವು ಮಾಡೀವಿ ಅಂತೀವಿ, ಗುರುಗಳಿಗೆ ನಾವು ದಕ್ಷಿಣ ಕೊಟ್ಟಿವಿ ಅಂತೀವಿ, ನಾವು ಮಾಡೀವಿ, ನಾವು ಕೊಟ್ಟಿವಿ, ನಾವು ನೋಡಿದೀವಿ, ನಾವೇ ಪೂಜೆ ಮಾಡಿದೀವಿ, ನಾವೇ ಊದಿನ ಕಡ್ಡಿ ಬೆಳಗಿದೀವಿ, ನಾವೇ ಕಾಯಿ ಹೊಡೆದಿವಿ ಅಂತ ಮಾಡೀವಿ ಅಂತ ಮಾಡ್ತೀವಲ್ಲ. ನಾವು ಮಾಡೀವಿ ಅಂತಕ್ಕಂಥದ್ದು ಮಾಡಂಗಿತ್ತಂದ್ರೆ ನೀವು ಭಕ್ತಿನೇ ಮಾಡಬೇಡ್ರಿ. ನಾನೇನೂ ಮಾಡಿಸಿಲ್ಲ, ನೀ ಮಾಡಿಸಿದಿ ಪರಮಾತ್ಮ, ನೀ ಹೆಂಗೆ ಹೇಳಿದಂಗೆ ನಾ ಮಾಡಿನಂತ ಯಾರು ಮಾಡ್ತಾರ ಅಂತ ಭಕ್ತಿ ಮಾಡಂಗಿದ್ರೆ ಮಾಡ್ಬೇಕಂತ. ರಾಮಕೃಷ್ಣರು, ವಿವೇಕಾನಂದರು, ಶಂಕರಾಚಾರ್ಯರು ಅಂಥವರು ಅದರ ಬಗ್ಗೆ ಮಾತಾಡಿದ್ದಾರೆ. ಬಹಳ ಜನ ಮಾತಾಡಿಲ್ಲ. ಪತಂಜಲಿ ಮಹರ್ಷಿಗಳು ಇಂಥವ್ರು ಕೆಲವೇ ಜನ ಅದರ ಬಗ್ಗೆ ನಮಗೆ ವರ್ಣನೆ ಕೊಡ್ತಾರೆ. ಆ ವರ್ಣನೆ ತಿಳ್ಕೊಳ್ಳೋದಕ್ಕೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಇದರಲ್ಲಿ ಅಗ್ರಗಣ್ಯರು ಅಂದರೆ ಶ್ರೀರಾಮಕೃಷ್ಣರು. ನೋಡಿದ್ದಷ್ಟೇ ಅಲ್ಲ, ಬೇರೆಯವರೆಲ್ಲ ಒಂದು ರೀತಿಯಲ್ಲಿ ನೋಡಿದರು, ರಾಮಕೃಷ್ಣರೇ ಒಂದು ರೀತಿಯಲ್ಲಿ ನೋಡಿದರು. ಇಡೀ ದೇವಲೋಕವೇ ಆ ಬೆನ್ನುಮೂಳೆಯಲ್ಲಿರೋದನ್ನು ನೋಡಿದರು. ಆ ಬೆನ್ನುಮೂಳೆಯಲ್ಲಿರ್ತಕ್ಕಂಥ ಶಕ್ತಿ ಅವಳೇ ಜಗನ್ಮಾತೆ. ಆ ಜಗನ್ಮಾತೆಯೇ ಬ್ರಹ್ಮನಾಗಿರೋದು, ಆ ಜಗನ್ಮಾತೆಯೇ ವಿಷ್ಣುವಾಗಿರೋದು, ಆ ಜಗನ್ಮಾತೆಯೇ ಶಿವನಾಗಿರೋದು. ಆದಿಶಕ್ತಿ, ಪ್ರಾರಂಭದ ಶಕ್ತಿ ಅವಳು. ನಿನಗೆ ಫ್ಯೂಚರ್ ಇಲ್ಲ ಅಂತ ತಿಳ್ಕೊಂಡು ಯಾರಾದ್ರೂ ಹೇಳ್ಯಾರ ಅಂದ್ರೆ, ಯಾರು ನಿಮಗೆ ಫ್ಯೂಚರ್ ಇಲ್ಲ ಅಂತ ಅಂದಾರ ಅವ್ರ ಮುಂದೆ ಫಾರ್ಚುನರ್ ಗಾಡಿ ತಗೊಂಡು ಬಂದು ಆ ಧೂಳು ಅವ್ರ ಹಣಿಗೆ ಹತ್ತು ಮಟ್ಟ ನಮ್ಮ ಸಾಧನೆ ಬಿಡಬಾರ್ದು. ಇದು ನಾವು ಹಂಗ ಬದುಕಬೇಕನ್ನುವಂಥದ್ದನ್ನ ತಲೆಗಿಟ್ಕೊಳ್ಬೇಕಾಗ್ತದೆ. ಸಾಧನೆ ಅಂದ್ರೆ ಹಂಗ ಬರೋದಿಲ್ಲ, ಅದು ಹಾಸಿಗೆ ಮಕ್ಕೊಂಡ್ರು ಸಾಧನೆ ಆಗೋದಿಲ್ಲ. ಸಾಧನೆ ಅಂತಂದ್ರೆ ನಿರಂತರವಾಗಿರ್ತಕ್ಕಂಥ ಪರಿಶ್ರಮವನ್ನು ನಾವು ಪಡಬೇಕಾಗ್ತದೆ. ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ, ಇದು ಜೀವನ. ಇದು ಸಾವು ನಾ ಬ್ಯಾಡಂದ್ರೂ ಬರ್ತದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ಹಾಗಾದ್ರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು? ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ.